ಶಂಕರರಲ್ಲಿ ಜನರಿಗೆ ಅಶ್ರದ್ಧೆಯನ್ನು ಹುಟ್ಟಿಸುವುದಕ್ಕೆ ಶಂಕರರ ಗ್ರಂಥಗಳಲ್ಲಿ ದೋಷದ ಆಭಾಸಗಳನ್ನು ತೋರಿಸ್ತಾ ಕೆಲವು ವ್ಯರ್ಥವಾದ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಮಾಡತಕ್ಕಂತಹ ವ್ಯರ್ಥವಾದ ಪ್ರಯತ್ನಗಳಿಗೆ ಒಂದು ಉದಾಹರಣೆ, ಶಂಕರರು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಹೇಳಿದರು, ಮೋಕ್ಷ ಕಾರಣ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಅಂತ ಹೇಳಿ. ಈ ಮಾತನ್ನಿಟ್ಟುಕೊಂಡು ಈ ನಾನು ಹೇಳಿರತಕ್ಕಂತಹ ಶಂಕರರಲ್ಲಿ ತಪ್ಪು ಹುಡುಕ್ತಕ್ಕಂತಹ ಕೆಲವು ಕೆಟ್ಟ ಸಂಸ್ಕಾರ ಇರತಕ್ಕಂತಹ ಜನಗಳು ಮಾಡುವ ಪ್ರಚಾರ ಏನು ಅಂತಂದರೆ, ನೋಡ್ರಿ ಶಂಕರರು ಭಕ್ತಿನೇ ಮೋಕ್ಷಕ್ಕೆ ಕಾರಣ ಅಂತ ಹೇಳಿದ್ದಾರೆ, ನೀವು ಜ್ಞಾನ ಅಂತೀರ. ಅಲ್ಲ, ಅವ್ರು ಹೇಳಿದ್ದು ಮೋಕ್ಷ ಕಾರಣ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ನೀವು ಮೋಕ್ಷಕ್ಕೆ ಭಕ್ತಿಯೇ ಕಾರಣ ಆಗ್ತದೆ, ಶಂಕರರು ಹೇಳಿದ್ದು ಅದೇಯ, ಆದರೆ ಇದನ್ನೇ ನೀವು ತಗೋಬೇಕು ಅಂತ ಶಂಕರರ ಮೇಲೆ ಹೊರಿಸ್ತಾರೆ ಅದನ್ನು. ಆದರೆ ಅದರ ಮುಂದಿನ ಮಾತು ಶಂಕರರು ಏನು ಹೇಳಿದ್ದಾರೆ ಅಂತಂದರೆ, ಸ್ವಸ್ವರೂಪ ಅನುಸಂಧಾನಂ ಭಕ್ತಿರಿತ್ಯಭಿಧೀಯತೆ ಅಂತ. ಸ್ವಸ್ವರೂಪಾನುಸಂಧಾನಂ ಅಂದರೆ ಆತ್ಮತತ್ವದ ನಿಧಿಧ್ಯಾಸನ ಮಾಡುವುದನ್ನೇ ಭಕ್ತಿ ಎಂಬ ಮಾತಿನಿಂದ ಕರೆಯಲಾಗಿದೆ ಅಂತಂದರು. ಅದನ್ನು ಮರೆ ಮಾಡಿ, ಮುಂದಿನ ಮಾತನ್ನು ಮರೆ ಮಾಡಿ ಮೊದಲು ಹೇಳಿದ್ದನ್ನು ಮಾತ್ರ ತಗೊಂಡು ಶಂಕರರು ಭಕ್ತಿಯನ್ನೇ ಮೋಕ್ಷಕ್ಕೆ ಸಾಧನವಾಗಿ ಹೇಳಿದರು ಅಂತ ಒಂದು ಅಪಪ್ರಚಾರವನ್ನು ಮಾಡ್ತಾರಲ್ಲ, ಇದೇ ಆ ಅನ್ಯರು ಶಂಕರರ ಬಗ್ಗೆ ನಮ್ಮ ಜನಗಳಿಗೆ ಇರತಕ್ಕಂತಹ ಶ್ರದ್ಧೆಯನ್ನು ಹೋಗಲಾಡಿಸುವುದಕ್ಕೆ ಮಾಡತಕ್ಕಂತಹ ಪ್ರಯತ್ನ. ಇಂತಹ ಪ್ರಯತ್ನಗಳನ್ನು ತಡೆಯುವುದಕ್ಕಾಗಿಯೇ ನಾವು ಅದ್ವೈತಿ ಪ್ರಬೋಧಕ ಸಂಘವನ್ನು ನಾವು ಸ್ಥಾಪನೆ ಮಾಡಿದ್ದು. ಅದ್ವೈತಿಗಳಿಗೆ ಯಾರು ಭ್ರಮೆಯನ್ನು ಉಂಟು ಮಾಡ್ತಾರೋ, ಶಂಕರರು ಹೇಳಿದ್ದನ್ನು ತಪ್ಪಾಗಿ ಅರ್ಥ ಮಾಡಿಸಿ ಅದ್ವೈತಿಗಳ ಮನಸ್ಸನ್ನು ಕಲಕುತ್ತಾರೋ ಅಂತಹವರಿಗೆ ಉತ್ತರ ನೀಡಬೇಕೆಂಬುದಕ್ಕಾಗಿಯೇ ಅದ್ವೈತಿ ಪ್ರಬೋಧಕ ಸಂಘ ಪ್ರಾರಂಭ ಆಗಿರುವುದು. ಇದರ ಅಗತ್ಯವು ಈಗಿನ ಕಾಲದಲ್ಲಿ ಬಹಳವಾಗಿ ಇದೆ. ಇಲ್ಲದೆ ಹೋದರೆ ಇಂತಹ ಅಪವ್ಯಾಖ್ಯಾನಗಳಿಂದ ಅನೇಕ ಮಂದಿಯ ಮನಸ್ಸಿನಲ್ಲಿ ಭ್ರಮೆಗಳು ಉಂಟಾಗುವುದಕ್ಕೆ ಅವಕಾಶವಿದೆ. ಅದರಿಂದ ಶಂಕರರ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಅವಕಾಶ ಕಡಿಮೆಯಾಗುತ್ತದೆ. ಜನರ ಮನಸ್ಸಿನಲ್ಲಿ ಶಂಕರರ ವಿಷಯದಲ್ಲಿ ಒಂದು ಗೊಂದಲ ಉಂಟಾಗುವುದಕ್ಕೆ ಅವಕಾಶವಿರುತ್ತದೆ. ಇಂತಹ ಗೊಂದಲವನ್ನು ನಿವಾರಣೆ ಮಾಡಬೇಕು. ಶಂಕರರ ಗ್ರಂಥದಲ್ಲಿ ಯಾವ ವಿಧವಾದಂತಹ ಪೂರ್ವಾಪರ ವಿರೋಧಗಳಿಗೆ ಅವಕಾಶವಿಲ್ಲ. ಶಂಕರರು ಅದ್ವೈತ ಸಿದ್ಧಾಂತವನ್ನು ಸೂತ್ರಭಾಷ್ಯದಿಂದ ಹಿಡಿದು ಏಕಶ್ಲೋಕಿ ಪ್ರಕರಣದವರೆಗೆ ಒಂದೇ ರೀತಿಯಾಗಿ ಹೇಳಿದ್ದಾರೆ ಎಂಬುದನ್ನು ನಾವು ಜನಗಳಿಗೆ ಮನದಟ್ಟ ಮಾಡಿಕೊಡಬೇಕಾಗಿದೆ. ಅದಕ್ಕಾಗಿ ಈ ಅದ್ವೈತಿ ಪ್ರಬೋಧಕ ಸಂಘ ಅಂತ ಅನ್ನೋದು ಕೆಲಸ ಮಾಡಬೇಕು. ಇದರ ಲಕ್ಷ್ಯವೇ ಅದು ಎಂಬುದನ್ನು ಈ ಸಮಯದಲ್ಲಿ ನಾನು ಹೇಳ ಬಯಸುತ್ತೇನೆ.